ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾ ರಚಿ ಲಾಕ್ಸ್. ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ವಾ, ಕಳಶ ಯಾವ ತರ ಅಲಂಕಾರ ಮಾಡೋದು ಈಸಿ ಮೆಥಡ್ ಅಲ್ಲಿ ತೋರಿಸ್ಕೊಡ್ತೀನಿ. ಒಂದ್ಸಲಿ ನೋಡಿ ಚೆಕ್ ಮಾಡಿ ಫ್ರೆಂಡ್ಸ್. ಈ ತರ ನೀಟಾಗಿ ತೊಳ್ಕೊಂಡು ಕಾಯಿನ ನೋಡಿ, ನೀಟಾಗಿ ಇಟ್ಟಿದ್ದೀನಲ್ವಾ, ಅದೇ ತರ ಫಸ್ಟ್ ಅರ್ಶನ ಹಚ್ಕೊಳ್ಳೋಣ. ಈ ತರ ಫುಲ್ಲು ಕಾಯಿನ ನಾವು ಅರ್ಶನ ಫುಲ್ಲು ಹಚ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕುಂಕುಮ ಇಡೋದಿಕ್ಕೆ ಈ ತರ ಫಸ್ಟ್ ನಾವು ಕಟ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ನೀಟಾಗೆ ಬರುತ್ತೆ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ತಾ ಇದೀರಿ, ಒಂದ್ 2 ಡಿಸೈನ್ಸ್ ನಾನು ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಅದೇ ತರ ನಾವು ಕುಂಕುಮ ಇಟ್ಕೊಳ್ಳೋಣ. ನೋಡಿ, ಈ ತರ ಪ್ಲೇಸ್ಮೆಂಟ್ ಮಾಡ್ಕೊಂಡು ನಮ್ಗೆ ಎಲ್ಲಿ ಬೇಕೋ ನೀಟಾಗಿ ಅಲ್ಲಿ ನೀಟಾಗಿ ಈ ತರ ಕುಂಕುಮನ ಸ್ಪ್ರೆಡ್ ಮಾಡಿ ಕೈಯಲ್ಲೇ. ನೀಟಾಗಿ ನೋಡಿ, ನಮ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡ್ಕೊಂಡು ನೀಟಾಗಿ ಈ ತರ ಸ್ಪ್ರೆಡ್ ಮಾಡಿ ಇಟ್ಕೊಂಡ್ರೆ ನಾವ್ ಯಾವಾಗ ಬೇಕೋ ನಾವು ಅವಾಗ ಇದೇ ತರ ನೀಟಾಗಿ ಮಾಡ್ಕೋಬಹುದು. ನೋಡಿ, ಇದೊಂದು ಡಿಸೈನ್ ಬಂತು. ನೋಡಿ, ಇದೊಂದು ಡಿಸೈನ್. ಇನ್ನೊಂದು ಡಿಸೈನ್ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬಂತಲ್ವಾ. ನೀವು ಇದನ್ನ ಒಂದ್ಸಲಿ ಟ್ರೈ ಮಾಡಿ. ನೀಟಾಗಿ ನಾವು ಡಿಫ್ರೆಂಟ್ ಟೈಪ್ಸ್ ಆಗಿ ನಾವು ಡಿಸೈನ್ಸ್ ಕಟ್ ಮಾಡ್ಕೊಂಡು ಈ ತರ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ನೋಡಕ್ಕೂ ಚೆನ್ನಾಗಿರುತ್ತೆ ಅಲ್ವಾ. ನಿಮ್ಗೂ ಅನ್ಸ್ತಾ ಇದೆಯಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ಒಂದ್ಸಲಿ ನೀವು ಟ್ರೈ ಮಾಡಿ. ಯಾವ ತರ ಬಂತು ಅಂದ್ಬಿಟ್ಟು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವೀಣಾ ರಚಿ ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡಿ, ಒಂದ್ ಲೈಕ್ ನ ಕೊಡಿ. ಬಾಯ್ ಫ್ರೆಂಡ್ಸ್.